ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧ ಕಚೇರಿ ಆವರಣದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮೊದಲಿಗೆ ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿಯಲ್ಲಿ ಮಾಚಿದೇವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಎಚ್.ಎನ್. ರಾಮಚಂದ್ರು ಮಾತನಾಡಿ, ಪಾಂಡವಪುರದಲ್ಲಿ ಯಾವುದಾದರೂ ಒಂದು ರಸ್ತೆಗೆ ಮಡಿವಾಳ ಮಾಚಿದೇವರ ಹೆಸರಿಡುವಂತೆ ಮನವಿ ಮಾಡಿದರು. ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ನಗರೋತ್ಥಾನ ಯೋಜನೆಯಡಿ ಪಾಂಡವಪುರ ಪಟ್ಟಣದ ಪ್ರಮುಖ ರಸ್ತೆಗಳಿಗೆ ಹಲವು ಮಹನೀಯರ ಹೆಸರಿಡಲು ತೀರ್ಮಾನಿಸಲಾಗಿದೆ. ಮಡಿವಾಳ ಸಮಾಜದವರು ತಮಗೆ ಯಾವ ರಸ್ತೆಗೆ ಮಡಿವಾಳ ಮಾಚಿದೇವರ ಹೆಸರಿಡಬೇಕು ಪುರಸಭೆ ಕಚೇರಿಗೆ ತಿಳಿಸಿದರೆ ಅವರ ಹೆಸರನ್ನು ರಸ್ತೆಗೆ ಇಡುತ್ತೇವೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಎಸ್. ಸಂತೋಷ್ ಮಾತನಾಡಿ, ಯಾವುದೇ ವಚನಕಾರರು ತಾವು ರಚಿಸಿರುವ ವಚನಗಳಲ್ಲಿ ತಮ್ಮ ಜಾತಿ ಬಗ್ಗೆ ಬಿಂಬಿಸದೆ ಸರ್ವರೂ ಸಮಾನರು ಎಂಬ ತತ್ವವನ್ನು ಸಾರಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿ ಎಂಬುದು ಮೇಳೈಸುತ್ತಿದೆ ಎಂದರು. ಪುರಸಭೆ ಉಪಾಧ್ಯಕ್ಷ ಎಲ್. ಅಶೋಕ್, ಸಾಹಿತಿ ದ್ಯಾವಪ್ಪ, ವಿಶ್ವಕರ್ಮ ಮುಖಂಡ ದೇವರಾಜು, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂ.ಎಸ್. ಮಂಜುನಾಥ್, ಬಿಜೆಪಿ ಅಧ್ಯಕ್ಷ ಧನಂಜಯ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಂಗಳಾ ನವೀನ್, ಶಿರಸ್ತೇದಾರ್ ಮೋಹನ್, ಕಟ್ಟೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ದಸಂಸ ಮುಖಂಡ ಡಿ.ಕೆ. ಅಂಕಯ್ಯ, ಕಾರ್ಮಿಕ ನಿರೀಕ್ಷಕಿ ಅಮರಾವತಿ, ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಎಚ್.ಎನ್. ರಾಮಚಂದ್ರು, ಪ್ರಧಾನ ಕಾರ್ಯದರ್ಶಿ ಮಹದೇವು, ಮುಖಂಡರಾದ ಅಗಟಳ್ಳಿ ರಘು, ಕನಗನಹಳ್ಳಿ ರಂಗಸ್ವಾಮಿ, ಚಿನ್ನಕುರಳಿ ಅರುಣ್, ಕೋಡಾಲ ಶಿವಕುಮಾರ್ ಇತರರಿದ್ದರು. ಇದೇ ವೇಳೆ ಮಡಿವಾಳ ಸಮಾಜದವರಿಗೆ ಅಸಂಘಟಿತ ಕಾರ್ಮಿಕ ಕಾರ್ಡ್ ವಿತರಿಸಲಾಯಿತು. ಸಮಾರಂಭದಲ್ಲಿ ಹಲವರನ್ನು ಸನ್ಮಾನಿಸಲಾಯಿತು. ಎಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಏನು ಈ ಹಿಂದೆ ಸಿದ್ದರಾಮಯ್ಯನವರು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಬೇಕು ಅಂತ ಆದೇಶ ಮಾಡಿದ ದಿನದಿಂದ ಹಿಡಿದು ಇವತ್ತಿನವರೆಗೂ ಸಹ ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಯಾವುದೇ ರೀತಿ ಏನು ಒಂದು ಕುಂದುಕೊರತೆಗಳಾಗ್ದೇನೆ ನಮ್ಮ ಜಯಂತಿ ಚೆನ್ನಾಗಿ ಆಚರಣೆ ಮಾಡ್ಕೊ ಬರ್ತಾ ಇದೆ. ಮತ್ತೆ ಈ ಸಲ ನಮ್ಮ ಸಂತೋಷ್ ಸಾಹೇಬರು ಸಹ ನಾವು ಹೊರಗಡೆ ಮಾಡ್ಕೊಡಿ ಸರ್, ಸ್ವಲ್ಪ ಜನ ಎಲ್ಲ ಬರ್ತಾರೆ ಅಂತ ಕೇಳ್ಕೊಂಡಾಗ ಅದಕ್ಕೆ ಸ್ಪಂದಿಸಿ ನಮಗೆ ಜಯಂತಿ ಆಚರಣೆ ಮಾಡಿಕ್ಕೆ ನಮ್ಗೆ ತುಂಬಾನೇ ಸಹಕಾರ ಮಾಡಿದ್ರು. ಮತ್ತೆ ನಾನು ಹೇಳೋದೇನಂದ್ರೆ, ನಾವು ಬರೀ ಇವತ್ತು ಇಲ್ಲಿ ಜಯಂತಿ ಮಾಡ್ಬಿಟ್ಟು ನಾವ್ ಇಲ್ಲಿಂದ ಚಪ್ಪಲಿ ತಟ್ಬಿಟ್ಟು ಹೊಡೋದ್ರೆ ಪ್ರಯೋಜನ ಇರಲ್ಲ. ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಬೀದಿಗಳಲ್ಲಿ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ಇಟ್ಟು 2 ದೀಪ ಹಚ್ಚಿ ಒಂದೆರಡು ಕಳೆಪುರಿ ತಂದು ಹಂಚ್ಬಿಡೋದಾಗ್ಲಿ, ಸಿಂಪಲ್ ಆಗಿ ನಿಮ್ ಬೀದಿಗಳಲ್ಲಿ ಮಾಚಿದೇವರ ಜಯಂತಿ ಈ ತಿಂಗಳು ಪೂರ್ತಿ ಆಚರಣೆ ಮಾಡಬೇಕು ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ನಮ್ಮ ಉದ್ದೇಶ. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಪಾಂಡವಪುರ ತಾಲೂಕು ಮಡಿವಾಳ ಸಂಘದ ವತಿಯಿಂದ ಏನೊಂದು ಕಾರ್ಮಿಕ ಇಲಾಖೆಯ ನಮ್ಮ ಅಮರಾವತಿ ಮೇಡಮ್ ಅವರ ಒಂದು ಸಹಕಾರದೊಂದಿಗೆ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ ಎನ್ನುವಂತ ಒಂದು ಕಾರ್ಡ್ ಅನ್ನ ಮಾಡಿಸಿದ್ರು. ಅದು ಒಟ್ಟು 82 ಜನ ನಮ್ಮ ಮಡಿವಾಳ ಸಮಾಜದವರಿಗೆ ಆ ಕಾರ್ಡ್ ಅನ್ನ ಲೇಬರ್ ಕಾರ್ಡ್ ಮಾಡಿಸಿದ್ದು. ಇವತ್ತು ಆ ಕಾರ್ಡ್ ವಿತರಣೆ ಸಹ ಸಾಹೇಬರ ಮುಖಾಂತರ ಒಂದು 10 ಕಾರ್ಡ್ ಅವ್ರು ಸಾಂಕೇತಿಕವಾಗಿ ನೀಡಬೇಕು. ನಂತರದಲ್ಲಿ ಎಲ್ರಿಗೂ ಸಹ ಕಾರ್ಡ್ಗಳನ್ನ ನೀಡ್ತೀವಿ. ಮತ್ತೆ ನಮ್ಮ ಪಾಂಡವಪುರ ತಾಲೂಕು ಮಡಿವಾಳ ಸಂಘದಿಂದ PM ವಿಶ್ವಕರ್ಮ ಯೋಜನೆ ನಡೀತು. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಏನು ಕೆಲಸ ಕಾಯಕ ವರ್ಗದವರಿಗೆ ಅಂತ ಮಾಡಿದಂಥದ್ದು. ಅದಕ್ಕೆ ಸುಮಾರು 100ಕ್ಕೂ ಹೆಚ್ಚು ಜನ ನಮ್ಮ ತಾಲೂಕಿನವರು ಈಗಾಗಲೇ ತರಬೇತಿಯನ್ನ ಮುಗಿಸಿ ತರಬೇತಿ ಪ್ರಮಾಣ ಪತ್ರಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ತರಬೇತಿಯ ಒಂದು ಮೊತ್ತ ಏನಿರುತ್ತೆ ಅದು ಬಂದಿದೆ. ಕೆಲವರಿಗೆ ಬ್ಯಾಂಕ್ಗೆ ಕಳಿಸಿದ್ದಾರೆ. ಆ ಒಂದು ಕಾರ್ಯಕ್ರಮವೂ ಸಹ ನಮ್ಮ ಮಡಿವಾಳ ಸಂಘದ ಸದಸ್ಯರಿಗೆ ನಡೀತಾ ಇದೆ. ಅದಾದ ನಂತರ ನಮ್ಮ ಪಾಂಡವಪುರ ತಾಲೂಕು ಮಡಿವಾಳ ಸಂಘದಿಂದ SSLC ಮತ್ತೆ PUC ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ನಡೆಸ್ಕೊಂಡು ಬರ್ತಾ ಇದೀವಿ. ಅದರಂತೆ ಈ ತಿಂಗಳ ಮಾರ್ಚ್ನಲ್ಲಿ ನಾವು ಅದನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆಗ್ಲೂ ಸಹ ಇದೇ ಗಣ್ಯರುಗಳಿಗೆ ನಾವು ಆಹ್ವಾನ ನೀಡ್ತೀವಿ, ಆಗ ಬಂದು ದಯವಿಟ್ಟು ಬರಬೇಕು. ಮತ್ತೆ ಈ ಶ್ರಮ್ ಕಾರ್ಡ್ ಯೋಜನೆ ಅಂತ ಬರುತ್ತೆ, ಅದು ಅಸಂಘಟಿತ ಕಾರ್ಮಿಕರುಗಳಿಗೆ ಅದು ಬರುತ್ತೆ. ಅದರಲ್ಲಿ 14 ವಿಭಾಗ ಬರುತ್ತೆ. ಅದರಲ್ಲಿ ಅಗಸರು ದೋಬಿಗಳು ಅಂತಾನು ಬರುತ್ತೆ, 12 ವಿಭಾಗ. ಸೊ ಅದು ನಮಗೆ ಕಾರ್ಡ್ಗಳನ್ನ ಅದರಲ್ಲೂ ಒಂದು 60 ರಿಂದ 70 ಕಾರ್ಡ್ನ ಮಾಡಿಸಿದೀವಿ. ಮುಂದಕ್ಕೂ ಸಹ ಆ ಕಾರ್ಡ್ಗಳನ್ನ ಮಾಡಿಸುವಂತ ಕೆಲಸಗಳನ್ನ ನಡೀತಾ ಇದೆ. ಮತ್ತೆ ಕೋವಿಡ್ ಸಂದರ್ಭದಲ್ಲಿ 280ಕ್ಕೂ ಹೆಚ್ಚು ಜನ 5,000 ಒಂದು ಪರ್ಯಾಯಧನ ಅಂತ ಯಡಿಯೂರಪ್ಪ ಇದ್ದಾಗ ಹಾಕಿದ್ರು. ಇಡೀ ಮಂಡ್ಯ ಜಿಲ್ಲೆಯಲ್ಲಿ 288 ಹೈಯೆಸ್ಟ್ ಅಪ್ಲಿಕೇಶನ್ ಆಗಿ 288 ಜನಕ್ಕೆ ಕೋವಿಡ್ 5,000 ರೂಪಾಯಿದು ಆಗಿದೆ ನಮ್ಮ ಪಾಂಡವಪುರ ತಾಲೂಕು ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ,
ಕಾರ್ಮಿಕ ಇಲಾಖೆಯ ರೂಪಾ ಮೇಡಮ್ ಆಗಿರ್ಬೋದು ಮತ್ತು ಅಮರಾವತಿ ಮೇಡಮ್ ಅವರ ಸಹಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಒಂದು ಸುರಕ್ಷಾ ಕಿಟ್ ಅಂತ ಕೊಟ್ಟರು. ಸೋಪು ಮತ್ತೆ ಇವೆಲ್ಲ ಇತ್ತು, ಸುರಕ್ಷಾ ಕಿಟ್ ಪ್ರತಿ ಅಂಗಡಿಗಳಿಗೂ ಸಮುದಾಯದ ಪ್ರತಿ ಮನೆಗಳಿಗೂ ತಲುಪಿಸಿ ಈ ತರ ಸರ್ಕಾರದ ಯೋಜನೆಗಳು ಏನಿದೆ ಅದನ್ನ ಸರ್ಕಾರ ಕೊಟ್ಟಿರುತ್ತೆ, ಅದನ್ನ ನಾವು ತಗೊಂಡೋಗಿ ಜನಗಳು ತಲುಪಿಸುವಂತ ಕೆಲಸವನ್ನು ನಾವು ಮಧ್ಯೆ ಇರ್ತಕ್ಕಂಥ ಸಮಾಜದ ಸಂಘಟನೆ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಾಗಿ ನಾವು ದುಡಿಬೇಕು. ಅದನ್ನ ನಾನು ಕೇಳ್ಕೊಳಕ್ಕೆ ಇಷ್ಟಪಡೋದು. ನಾನು ಅಧ್ಯಕ್ಷ, ನಾನು ಕಾರ್ಯದರ್ಶಿ ಅನ್ಕೊಂಡು ಸುಮ್ಮನೆ ನಿಂತ್ಕೊಂಡು ಹೇಳ್ಕೊಂಡು ಕಾರ್ಡ್ ಮಾಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಸಮಾಜದಲ್ಲಿ ಸರ್ಕಾರದ ಯೋಜನೆಯನ್ನ ಸಮಾಜಕ್ಕೆ ಕಟ್ಟ ಕಡೆಯ ಮಡಿವಾಳ ತಲುಪಿಸಿದಾಗ ಅದಕ್ಕೊಂದು ಬೆಲೆ ಬರುತ್ತೆ ಅನ್ನೋದೊಂದು ನನ್ನ ಉದ್ದೇಶ ಅಷ್ಟೇ. ಈ ಸಂಬಂಧ ಒಂದು ಪ್ರೊಸೀಜರ್ ಇದೆ, ಅದು ಯಾವ ರಸ್ತೆಗೆ ನೀವು ಹೆಸರನ್ನ ಸೂಚಿಸಿ ಬುಕ್ ಮಾಡ್ತೀರಿ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾನು ತಾವು ತಮ್ಮ ಆಫೀಸಿಗೆ ಬಂದಂಥ ಸಂದರ್ಭ ತಿಳಿಸ್ಕೊಡ್ತೀನಿ. ಅದು ಈಗಾಗಲೇ ನಾವು ನಗರೋತ್ಥಾನ ಯೋಜನೆಯಲ್ಲಿ ಹೊಸದ ವ್ಯಾಪ್ತಿನಲ್ಲಿ ರಸ್ತೆಗಳಿಗೆ ಹೆಸರನ್ನು ಇಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನೀವು ಆದಷ್ಟು ಬೇಗ ಕಚೇರಿಯನ್ನು ಕಟ್ಟಿಸಿ ಅದನ್ನು ನಾವು ಎಲ್ಲ ಸದಸ್ಯರಿಗೆ ಇರ್ತೀವಿ, ನಾವು ಕೊಟ್ಟಲ್ಲಿ ಪರಿಗಣಿಸಲಿಕ್ಕೆ ನಾವು. ಥ್ಯಾಂಕ್ ಯು. ಮಡಿವಾಳ ಮಾಚಯ್ಯನವರು ಈಗ ಎಲ್ಲ ವಚನಗಳನ್ನು ದೇವರು ಚೆನ್ನಾಗಿ ಹೇಳ್ತಾರೆ. ಮಡಿವಾಳ ಮಾಚಯ್ಯನವರು ದೇವತಾ ಪುರುಷರು ಹೇಳ್ತಾರೆ. ದಕ್ಷ ಯಜ್ಞವನ್ನು ಮಾಡಿ ಸೇರಿಸಿ ಬಂದಂಥ ವೀರಭದ್ರ ಸ್ವಾಮಿ ಸಭೆಯಲ್ಲಿ ಅಹಂಕಾರದಿಂದ ಬರ್ತಾ ಇರಬೇಕಾದ್ರೆ ಆತನ ಉತ್ತರೀಯ ಸೆರಗು ಶಿವನಿಗೆ ಶಿವರ ಭಕ್ತನಿಗೆ ಸೋಕಿದಾಗ ಅವರ ಅಹಂಕಾರ ಮುರಿಯಲು ಶಿವ, ನೀನು ಭೂಲೋಕದಲ್ಲಿ ಮಡಿವಾಳನಾಗಿ ಜನಿಸಿ ಶಿವಶರಣರ ಬಟ್ಟೆಗಳನ್ನು ನೀನು ತೊಳೆದು ನೀನು ಪಾಪ ವಿಮುಕ್ತನಾಗಿ ಇಲ್ಲಿಗೆ ಬಾ ಅಂತ ಹೇಳಿ ಒಂದು ಐತಿಹ್ಯ ಇದೆ. ಇದು ಆ ಥರ ಮಾಚಿದವರು. ಇವರು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದವರು. ಯಾವುದೇ ವಚನಕಾರರುಗಳನ್ನ ತಾವು ದಯಮಾಡಿ ಗಮನಿಸಿ. ಎಲ್ಲ ವಚನಕಾರರು, ನಾನು ಹಿಂದಿನ ಸಭೆಯಲ್ಲಿ ಹೇಳಿದೆ, ಎಲ್ಲ ವಚನಕಾರರು ತನ್ನ ಜಾತಿಯನ್ನ ಉನ್ನತೀಕರಿಸೋದಕ್ಕೆ, ತನ್ನ ಜಾತಿಯನ್ನ ವೈಭವೀಕರಿಸೋದಕ್ಕೆ, ತನ್ನ ಜಾತಿಯನ್ನ ಮಹತ್ವವನ್ನು ತಿಳಿಸೋದಕ್ಕೆ ಯಾರೂ ವಚನಗಳನ್ನ ರಚಿಸಿಲ್ಲ. ಅಂದಿನ ಕಾಲದಲ್ಲೂ ಕೂಡ ಅಸಮಾನತೆ ಇತ್ತು, ಶಿಕ್ಷಣ ಸಿಗ್ತಿರ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಗ್ತಿರ್ಲಿಲ್ಲ. ಇದನ್ನೆಲ್ಲ ತೊಡೆದು ಹಾಕೋದಿಕ್ಕೆ ಎಲ್ಲರಿಗೂ ಸಮಪಾಲು ಸಿಗಬೇಕು ಅಂತ ಹೇಳಿ ವಚನಗಳನ್ನು ರಚನೆ ಮಾಡಿದಂಥ ಮಹನೀಯರುಗಳು ಇವರು. ಸರ್ಕಾರ ನಮಗೆ ಇಂತಹ ಜಯಂತಿ ಮಾಡುವ ಉದ್ದೇಶ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯಾರು ವಚನಗಳ ಬಗ್ಗೆ ಬರಿತಾ ಇದ್ರು, ಯಾರು ವಚನಗಳನ್ನ ರಚಿಸ್ತಾ ಇದ್ರು, ವಾಸ್ತವ ಸ್ಥಿತಿಯನ್ನ ಕನ್ನಡಿಯಂತೆ ಅದರಲ್ಲಿ ಬಿಂಬಿಸಿ ಅವರು ಅದನ್ನ ವಚನಗಳನ್ನು ಬರಿತಾ ಇದ್ರು. ಆ ವಚನಗಳ ಮೂಲಕ ಸಾರ್ವಜನಿಕರಲ್ಲಿ ಒಂದು ಎಲ್ಲರೂ ಸಮಾನರು ಅನ್ನೋ ಭಾವನೆ ಮೂಡಲಿ ಅಂತೇಳಿ ಆ ವಚನಗಳನ್ನು ರಚನೆ ಮಾಡ್ತಾ ಇದ್ರು. ಪ್ರತಿಯೊಬ್ಬರು, ಎಲ್ಲರೂ 12 ಶತಮಾನ ಇರ್ಬೋದು, ಹಿಂದೆ ಇರ್ಬೋದು, ಮುಂದೆ ಇರ್ಬೋದು, ವಚನಗಳನ್ನು ತಾವು ದಯಮಾಡಿ ಕೃತಿಗಳನ್ನು ತೆಗೆದುಕೊಂಡು ಓದಿ ನಿಮ್ಮ ಮಕ್ಕಳುಗಳಿಗೆ ವಚನಗಳನ್ನು ಓದಿಸಿ ಸಮಾನತೆ ಎಂದು ತಂತಾನೆ ಮೂಡುತ್ತೆ ಅವರನ್ನು ಓದ್ತಾ ಇದ್ದಾರೆ. ಅಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂದು ಅದೇ ರೀತಿ ಮಾಚಿದೇವರು ಕೂಡ ತಮ್ಮ ತುಂಬಾ ಧನ್ಯವಾದಗಳು. ನಾಗರಾಜು ಮಾಣಿಕ್ನಳ್ಳಿ. ಅಣ್ಣ ಒಂದು ನಿಮಿಷ ಫೋನ್ ಕಟ್ ಮಾಡೋಣ, ನಾವು ರೆಡಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ಇವತ್ತು ಪಾಂಡವಪುರ ತಾಲೂಕು ಮಡಿವಾಳರ ಸಂಘದ ವತಿಯಿಂದ ಪಾಂಡವಪುರ ತಾಲೂಕು ಆಡಳಿತ ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಕಾರ್ಯಕ್ರಮ ಮಾನ್ಯ ತಹಸೀಲ್ದಾರ್ ಅವರ ಒಂದು ಸಮ್ಮುಖದಲ್ಲಿ ನೆರವೇರಿದೆ. ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಮಡಿವಾಳ ಸಮಾಜದ ಬಾಂಧವರು ಸಹ ಸೇರಿದ್ದೀವಿ. ಒಂದು ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಿಸಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಈ ಒಂದು ಆಚರಣೆಯಲ್ಲಿ ಪಾಂಡವಪುರದ ಒಂದು ರಸ್ತೆ ಅಥವಾ ಒಂದು ವೃತ್ತಕ್ಕೆ ಮಡಿವಾಳ ಮಾಚಿದೇವರ ಹೆಸರಿಡಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ನಾವು ಸಮುದಾಯದ ವತಿಯಿಂದ ಸಾಹೇಬರಿಗೆ ಕೊಟ್ಟಿದ್ದೀವಿ. ಅದನ್ನು ಮುಂದಿನ ಸಭೆಯಲ್ಲಿ ಮಾತಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಮಡಿವಾಳ ಸಂಘದ ವತಿಯಿಂದ ಒಂದು ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ ಕಾರ್ಡ್ ಅಂತ ಮಾಡಿಸಿದ್ವಿ. 50ಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಇವತ್ತು ವಿತರಣಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡು ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯೋದಕ್ಕೆ ಪತ್ರಿಕಾ ಮಾಧ್ಯಮ ವರ್ಗದವರು ಮತ್ತು ತಾಲೂಕು ಆಡಳಿತ ವರ್ಗದವರು ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಮಾಚಿದೇವ. ಎಲ್ಲ ನಿಂತ್ಕೊಬಿಡಿ, ಆಯ್ತು, ಎಲ್ಲ ಅಗ್ಲಾಗ ನಿಂತ್ಕೊಳ್ಳಿ. ಒಂದೆರಡು ಕೂಗಿ ಘೋಷಣೆ ಕೂಗಿದ್ರೆ ಮಾಚಿದೇವ್ರ ಬಗ್ಗೆ. ಮಡಿವಾಳ ಮಾಚಿದೇವರಿಗೆ, ಶಿವಚರಣ ಮಡಿವಾಳ ಮಾಚಿದೇವರಿಗೆ.
ವೀರ ಗಂಟೆ ಮಡಿವಾಳ ಮಾಚಿ ದೇವರಿಗೆ. ಒಂದು ನಿಮಿಷ ಇರಪ್ಪ ಬ್ಯಾಟಿಂಗ್